ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ನಿಮ್ಮ ಗಂಡ ಏಳಿಗೆ ಆಗಬೇಕು, ಮಕ್ಕಳು ಏಳಿಗೆ ಆಗಬೇಕು, ನಾವು ಬಂದ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು, ಅಥವಾ ನಾವು ಇಷ್ಟು ವರ್ಷ ತುಂಬ ಕಷ್ಟ ಅನುಭವಿಸಿದ್ದೇವೆ, ಇನ್ನಾದರೂ ನಮಗೆ ಸ್ವಲ್ಪ ಹಣ ಕೈಯಲ್ಲಿ ನಿಲ್ಲುವ ಹಾಗೆ ಆಗಬೇಕು. ಮಹಾಲಕ್ಷ್ಮಿ ಎಲ್ಲೋ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೇನೋ, ನಮ್ಮ ಮನೆ ಬಿಟ್ಟು ಹೋಗಿದ್ದಾಳೇನೋ, ನಮ್ಮ ಮನೆ ಶಾಶ್ವತವಾಗಿ ಮಹಾಲಕ್ಷ್ಮಿ ನಿಲ್ಲಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ನೋಡಿ, ಮನೆಯಲ್ಲಿರುವ ಗಂಡಸರ ಕೆಲಸ ಏನು ಅಂತ ಹೇಳಿದರೆ, ದುಡಿಯುವುದು ಮಾತ್ರ ಅವಳಿಗೆ ತಿಳಿದಿರ್ತದೆ, ಬಿಟ್ಟರೆ ಬೇರೆ ಯಾವುದು ಕೂಡ ಗೊತ್ತಿರೋದಿಲ್ಲ. ಅವರು ದುಡಿತಾರೆ, ಮನೆಗೆ ಬರ್ತಾರೆ. ನಾವು ನೋಡಿ, ನಮ್ಮ ಮನೆ ಏಳಿಗೆ ಆಗಬೇಕು, ನಮ್ಮ ಮನೆಯಲ್ಲಿರುವ ಕಷ್ಟ ಪರಿಹಾರ ಆಗಬೇಕು, ಎಲ್ಲರ ಥರ ನಾವು ಕೂಡ ಜೀವನ ಮಾಡಬೇಕು ಅಂತ ಹೇಳಿದರೆ ನೋಡಿ, ಅದಕ್ಕೆ ಮುಖ್ಯವಾಗಿ ಮಹಿಳೆಯರೇ ಕಾರಣರಾಗಿರ್ತಾರೆ. ನಾವು ಈ 10 ತಪ್ಪುಗಳನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಾವು ಏನು ಮಾಡಿದರೂ ಕೂಡ, ನಿಮ್ಮ ಗಂಡ ಲಕ್ಷ ಸಂಬಳ ತಂದರೂ ಕೂಡ ನಿಮ್ಮ ಹತ್ರ ತಿಂಗಳ ಕೊನೆಯಲ್ಲಿ ಹಣ ಉಳಿಯುವುದಿಲ್ಲ. ನೋಡಿ, ನಾನು ಯಾವುದೇ ತಪ್ಪುಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳಿದರೆ ಉಂಟಲ್ಲ, ತುಂಬ ಖುಷಿಯ ವಿಷಯ. ಒಂದು ವೇಳೆ ಈ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಉಂಟಲ್ಲ, ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ. ನಾಳೆ ಶುಕ್ರವಾರ ನೋಡಿ, ನಾಳೆಯಿಂದಾದರೂ ನಿಮ್ಮ ಮನೆ ಏಳಿಗೆ ಆಗಬೇಕು, ನಿಮ್ಮ ಕಷ್ಟ ಪರಿಹಾರ ಆಗಬೇಕು, ಆಯಿತು. 4 ಜನರ ರೀತಿಯಲ್ಲಿ ನಾವು ಕೂಡ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿದರೆ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಮನೆಯ ಗೃಹಿಣಿಯಾದವರು ಮೊದಲನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಗೃಹಿಣಿಯರೇ ಮಹಾಲಕ್ಷ್ಮಿ ಆಗಿರ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನೀವೇ ಮಹಾಲಕ್ಷ್ಮಿ ಸ್ವರೂಪರಾದ ನೀವೇ ಉಂಟಲ್ಲ, ತುಂಬ ಲೇಟಾಗಿ ಬೆಳಿಗ್ಗೆ ಏಳುವುದು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆ ಏಳಿಗೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ, ಅಂದರೆ ಸೂರ್ಯನ ಕಿರಣಗಳುಂಟಲ್ಲ, ಅಂಗಳಕ್ಕೆ ಬರುವಕ್ಕಿಂತ ಮುಂಚೆ, ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಬರುವುದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳು ಏಳಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಬರೇ ಉಂಟಲ್ಲ, ಹೆಣ್ಣು ಮಕ್ಕಳು ಮಾತ್ರ ಏಳಬೇಕು, ಯಾಕೆ ಗಂಡಸರು ಹೇಳಿದರೆ ಆಗೋದಿಲ್ವ ಅಂತ ಹೇಳ್ಕೊಂಡು ಕೇಳ್ಬೋದು ನೀವು. ಹೆಣ್ಣು ಮಕ್ಕಳು ಬೆಳಿಗ್ಗೆ ಬೇಗ ಎದ್ದರೆ ಉಂಟಲ್ಲ, ಬರೀ ನಿಮಗೆ ಮನೆ ಏಳಿಗೆ ಮಾತ್ರ ಆಗೋದಲ್ಲ, ನಿಮಗೆ ಎಣಿಸ್ತಲ್ವ ನಾವು ಚಂದ ಇರಬೇಕು, ಲಾಸ್ಟ್ ತನಕ ನಮಗೆ ಏನು ಮೇಕಪ್ ಮಾಡದೆ ಕೂಡ ನಾವು ಚಂದ ಕಾಣಿಸ್ಬೇಕು ಅಂತ ಹೇಳ್ಕೊಂಡು, ಆಯಿತಾ. ಆ ಥರ ಭಾವನೆಯಿಂದ ಆದರೂ ಹೇಳಿ. ಯಾಕಂತ ಹೇಳಿದರೆ, ಬೆಳಗಿನ ಜಾವ ಬೇಗನೆ ನೀವು ಎದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮುಖದ ಕಾಂತಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಎಷ್ಟು ವಯಸ್ಸಾದರೂ ಕೂಡ ನೀವು ವಯಸ್ಸಾದ ರೀತಿಯಲ್ಲಿ ಕಾಣಿಸೋದಿಲ್ಲ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಆ ಕಾರಣದಿಂದ ಆದರೂ ಉಂಟಲ್ಲ, ಬೆಳಿಗ್ಗೆ ಬೇಗ ಹೇಳಿ. ಗೊತ್ತಾಗುತ್ತೆ, ಇವಾಗ ತುಂಬ ಚಳಿಗಾಲ ಇದೆ, ಬೇಗ ಏಳಲಿಕ್ಕೆ ಆಗೋದಿಲ್ಲ, ಉದಾಸೀನ ಆಗ್ತದೆ ನಮಗೆ ಅಂತ ಹೇಳ್ಕೊಂಡು. ಆದರೂ ಕೂಡ ನೀವು ಎಂಥ ನೀರಲ್ಲಿ ಮುಟ್ಟಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಬೆಳಿಗ್ಗೆ ಮಾತ್ರ ಬೇಗ ಏಳುವುದನ್ನು ಅಭ್ಯಾಸ ಮಾಡಿ. ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಮನೆಗೂ ಕೂಡ ಒಳ್ಳೆಯದು. ನೋಡಿ, ಎರಡನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ನೀವು ಒರೆಸೋದು ಉಂಟಲ್ಲ, ಮನೆ ಒರೆಸೋದು ಲೇಟ್ ಆದರೂ ಕೂಡ ಪರವಾಗಿಲ್ಲ, ಆದರೆ ಬೆಳಿಗ್ಗೆ ಎದ್ದ ಕೂಡಲೇ ಉಂಟಲ್ಲ, ನೀವು ಗುಡಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯಿತಾ. ನೀವು ರಾತ್ರಿ ಸಾಯಂಕಾಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ, ಗುಡಿಸ್ಲಿಕ್ಕೆ ಏನು ಇಲ್ಲ ಅಂತ ಹೇಳ್ಕೊಂಡು ಆದರೂ ಕೂಡ, ಶಾಸ್ತ್ರಕ್ಕಾದರೂ ಕಸ ಇಲ್ಲ ಅಂತ ಹೇಳ್ಕೊಂಡಾದರೂ ಕೂಡ ಸ್ವಲ್ಪ ಗುಡಿಸುವ ರೀತಿಯಲ್ಲಿ ಮಾಡಿ. ಯಾಕಂತ ಹೇಳಿದರೆ, ನೀವು ಪೊರಕೆ ಹಿಡ್ಕೊಂಡು ಗುಡಿಸಿದರೆ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿರುವ ಜ್ಯೇಷ್ಠ ದೇವಿ ಉಂಟಲ್ಲ, ಜ್ಯೇಷ್ಠ ಲಕ್ಷ್ಮಿ ಒಂದು ವೇಳೆ ಅಕಸ್ಮಾತ್ ನಿಮ್ಮ ಮನೆ ಒಳಗಡೆ ಬಂದಿದ್ದರೆ, ನಾನು ಯಾವತ್ತೂ ಪ್ರತಿದಿನ ಹೇಳ್ತೇನೆ ಏನಂತ ಹೇಳಿದರೆ, ಮನೆಯ ಹೊಸ್ತಿಲ ಮೇಲೆ ಜ್ಯೇಷ್ಠ ದೇವಿ ಕೂತ್ಕೊಂಡಿರ್ತಾಳೆ ಅಂತ ಹೇಳ್ಕೊಂಡು, ಅವಳು ನೀವು ಯಾವಾಗ ನಿಮ್ಮ ಮನೆ ಒಳಗಡೆ ಬರಬೇಕು ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾಳೆ. ಆದ್ದರಿಂದ ನೀವು ಎಷ್ಟೇ ಕ್ಲೀನ್ ಇದ್ರೂ ಕೂಡ ಗುಡಿಸುವ ಹಾಗೆ ಒಂದು ಶಾಸ್ತ್ರ ಆದರೂ ಮಾಡಿ, ಆಯಿತಾ. ಸರಿಯಾಗಿ ಗುಡಿಸಿ. ಅಂದರೆ ಮನೆ ಆಲ್ರೆಡಿ ಕ್ಲೀನ್ ಉಂಟು, ನಮಗೆ ಏನು ಕೂಡ ಗಲೀಜಿಲ್ಲ ಅಂತ ಹೇಳಿದರೂ ಕೂಡ ಗುಡಿಸಲೇಬೇಕು. ಒರೆಸೋದಾದರೆ ಬೇಕಾದರೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಎಲ್ಲ ಕೆಲಸ ಎಲ್ಲ ಆದ ನಂತರ, ಮಕ್ಕಳೆಲ್ಲ ಸ್ಕೂಲ್ಗೆ ಕಳಿಸಿ ಎಲ್ಲ ಆದ ನಂತರ ಬೇಕಾದರೆ ಒರೆಸ್ಬೋದು. ಆದರೆ ಗುಡಿಸೋದು ಮಾತ್ರ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಕೆಲಸ ಮಾಡಿಬಿಡಿ. ಆಗ ಏನಾಗುತ್ತೆ ಅಂತ ಹೇಳಿದರೆ, ಜ್ಯೇಷ್ಠ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಮೂರನೇದು ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, 9 ಗಂಟೆಯ ನಂತರ, ಬೆಳಗ್ಗಿನ ಜಾವ 9 ಗಂಟೆಯ ನಂತರ ಸ್ನಾನ ಮಾಡಬಾರ್ದು ಹೆಣ್ಣು ಮಕ್ಕಳು ಅಂತ ಹೇಳ್ಕೊಂಡು ಹೇಳ್ತಾರೆ. ಬೆಳಿಗ್ಗೆ 3:15 5 ಗಂಟೆ ಒಳಗೆ ಸ್ನಾನ ಮಾಡಿದರೆ ಅದಕ್ಕೆ ದೇವಸ್ನಾನ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ದೇವರುಗಳು ಬರುವ ಸಮಯ, ಭೂಮಿಗೆ ಬರುವ ಸಮಯದಲ್ಲಿ ಸ್ನಾನ ಮಾಡಿದರೆ ದೇವಸ್ನಾನ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ನಂತರ ನೀವು 9 ಗಂಟೆ ಒಳಗಡೆ ಸ್ನಾನ ಮಾಡಿದರೆ ಮನುಷ್ಯ ಸ್ನಾನ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಮನೆಯ ಹೆಣ್ಣು ಮಕ್ಕಳು ಉಂಟಲ್ಲ, 9 ಗಂಟೆ ನಂತರ ಸ್ನಾನ ಮಾಡಬಾರ್ದು. ಯಾಕಂತ ಹೇಳಿದರೆ ಅದನ್ನು ರಾಕ್ಷಸ ಸ್ನಾನ ಅಂತ ಹೇಳ್ಕೊಂಡು ಹೇಳ್ತಾರೆ. ರಾಕ್ಷಸರು ಸ್ನಾನ ಮಾಡುವ ಸಮಯ ಅಂತ ಹೇಳ್ಕೊಂಡು. ಆದ್ದರಿಂದ ನೀವು ಆದಷ್ಟು ಬೆಳಿಗ್ಗೆ 9 ಗಂಟೆ ಒಳಗಡೆ ಸ್ನಾನ ಮಾಡಲಿಕ್ಕೆ ನೋಡಿ. ಪ್ರತಿದಿನ ತಲೆ ಸ್ನಾನ ಮಾಡಲಿಕ್ಕೆ ಕೂಡ ಹೋಗಬೇಡಿ, ಮೈ ಸ್ನಾನ ಮಾಡಿದರೂ ಕೂಡ ಸಾಕಾಗುತ್ತೆ. ಮತ್ತು ಬೆಳಗ್ಗಿನ ಜಾವ ನೀವು ದೇವರಿಗೆ ದೀಪ ಇಡುವಾಗ ಉಂಟಲ್ಲ, ಫಸ್ಟು ಬೆಳಿಗ್ಗೆ ಗಂಡಸರೇ ಮನೆಯ ದೀಪವಿಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೆಣ್ಣು ಮಕ್ಕಳು ಸಾಯಂಕಾಲದ ಹೊತ್ತಲ್ಲಿ ದೀಪ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ.
ಅಕಸ್ಮಾತ್ ನಿಮಗೆ ಅಂದರೆ ಗಂಡಸರಿಗೆ ಮನೆಯಲ್ಲಿ ಇಲ್ಲ ಅಂತ ಹೇಳ್ಕೊಂಡಾದರೆ, ಕೆಲಸಕ್ಕೆಲ್ಲ ಹೋಗಿದ್ದಾರೆ ಅಥವಾ ಬೇಗನೆ ಹೋಗಿದ್ದಾರೆ ಅಂತ ಹೇಳಿದ್ರೆ ತಲೆ ಸ್ನಾನ ಮಾಡಿಕೊಂಡು ಹೆಣ್ಣು ಮಕ್ಕಳು ದೀಪ ಇಡ್ಬೋದು. ಆದರೆ ಬೆಳಗಿನ ಸಮಯದಲ್ಲಿ ಪೂಜೆ ಗಂಡಸರೇ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಗಂಡಸರು ಮಾತ್ರ ಪ್ರತಿದಿನ ತಲೆ ಸ್ನಾನ ಮಾಡಬೇಕು, ಒಂದು ದಿವಸ ಬಿಟ್ಟು ಒಂದು ದಿವಸ ತಲೆ ಸ್ನಾನ ಮಾಡೋದಲ್ಲ. ಮತ್ತು ಹೆಣ್ಣು ಮಕ್ಕಳು ಮಾತ್ರ ಆ ಶಾಸ್ತ್ರ ಇಲ್ಲ ಹೆಣ್ಣು ಮಕ್ಕಳಿಗೆ. ಇವಾಗ 4ನೇ ತಪ್ಪು ಗೃಹಿಣಿಯರು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಪ್ರತಿದಿನ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಒಂದು ವೇಳೆ ಪೀರಿಯಡ್ಸ್ ಆಗಿದ್ದರೆ, ನಿಮಗೆ ಮುಟ್ಟಾಗಿದ್ದರೆ ನಿಮ್ಮ ಮಕ್ಕಳ ಕೈಯಲ್ಲಾದರೂ ಪೂಜೆ ಮಾಡಿಸಿ ಅಥವಾ ನಿಮ್ಮ ಗಂಡನ ಕೈಯಲ್ಲಾದರೂ ಪೂಜೆ ಮಾಡಿಸಿ. ಆದರೆ ಪ್ರತಿದಿನ ದೇವರ ಮನೆಯಲ್ಲಿ ದೀಪ ಉರಿತಾ ಇರಬೇಕು ಆಯಿತಾ. ನಿಮ್ಮ ಮನೆಯಲ್ಲಿ ಗಂಟೆಯ ಶಬ್ದ ಕೇಳ್ತಾ ಇರಬೇಕು, ಮತ್ತು ಶಂಖದ ಶಬ್ದ, ಶಂಖ ಇದ್ದರೆ ಶಂಖದ ಶಬ್ದ ಕೇಳಿಸ್ಬೇಕು, ಧೂಪದ ಪರಿಮಳ ಬರ್ತಾ ಇರಬೇಕು ಮನೆ ತುಂಬ. ಈ ಥರ ಇದ್ದರೆ ಮಾತ್ರ ಮನೆ ಏಳಿಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ನೋಡಿ ದೇವರ ಪೂಜೆ ಮಾಡಲಿಕ್ಕೂ ಕೂಡ ಉದಾಸೀನ ಮಾಡ್ತಾರೆ, ಆಮೇಲೆ ಮಾಡಿದ್ರಾಯ್ತು, ಕಡೆಗೆ ಮಾಡಿದ್ರಾಯ್ತು, ಸಂಜೆ ಮಾಡಿದ್ರಾಯ್ತು, ಬೆಳಿಗ್ಗೆ ಆಗಲಿಲ್ಲ ಸಾಯಂಕಾಲ ಮಾಡಿದರೆ ಆಗುತ್ತೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಹೇಗೆ ಆದರೂ ಉನ್ನತಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಶಾಸ್ತ್ರದ ಪ್ರಕಾರನೇ ಹೇಳ್ತಾರೆ. ಏನಂತ ಹೇಳಿದರೆ, ಈ ಥರ ಮಾಡುವವರ ಮನೆ ಉಂಟಲ್ಲ ಯಾವತ್ತೂ ಕೂಡ ಏಳಿಗೆ ಆಗುವುದಿಲ್ಲ, ಉನ್ನತಿ ಆಗುವುದಿಲ್ಲ ಅಂತ ಹೇಳ್ಕೊಂಡು. ಆದ್ದರಿಂದ ತುಂಬ ಜನರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಬೆಳಗ್ಗಿನ ಸಮಯದಲ್ಲಿ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೂ ಕೂಡ ದಯವಿಟ್ಟು ಸಾಯಂಕಾಲದ ಸಮಯದಲ್ಲಾದರೂ ಒಂದು ದಯವಿಟ್ಟು ಪೂಜೆ ಮಾಡಿ ನೋಡಿ. ನೀವು ಇದು ಮಾಡಲಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಎಷ್ಟು ಹಣ ಬೇಕಾದ್ರೂ, ತುಂಬ ಜನ ಹೇಳ್ತಾರೆ ತುಂಬ ಹಣ ಸಂಪಾದನೆ ಮಾಡ್ತೇವೆ ನಾವು, ಪ್ರತಿ ತಿಂಗಳು ಗಂಡ ಹೆಂಡತಿ ಸೇರಿಕೊಂಡು ಉಂಟಲ್ಲ ಲಕ್ಷದ ಮೇಲೆ ಸಂಪಾದನೆ ಮಾಡ್ತೇವೆ, ಆದರೆ ತಿಂಗಳ ಕೊನೆಯಲ್ಲಿ ನಮಗೆ ಹಣ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀರ ನೋಡಿ. ಅದು ಇದೇ ಕಾರಣ ಆಗಿರ್ತದೆ. ಲಕ್ಷಗಟ್ಟಲೆ ನಿಮಗೆ ಹಣ ಬರುತ್ತೆ, ಆದರೆ ನಿಮ್ಮ ಹತ್ರ ಮಾತ್ರ ಏನು ಕೂಡ ಉಳಿದಿಲ್ಲ, ಅಂತಹ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಉಂಟಲ್ಲ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ 5ನೇದು ಏನಂತ ಹೇಳಿದರೆ, ಪತಿ ಪತ್ನಿಯ ಬಗ್ಗೆ ಆದರತೆ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಪತಿ ಪತ್ನಿ ಯಾವತ್ತೂ ಕೂಡ ಖುಷಿಯಾಗಿರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ಗಂಡ ಹೆಂಡತಿ ಖುಷಿಯಾಗಿರ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಗಂಜಿ ಊಟ ಮಾಡಿದರೂ ಕೂಡ ಪರವಾಗಿಲ್ಲ. ಇವತ್ತು ನೀವು ಗಂಜಿ ಊಟ ಮಾಡ್ಬೋದು, ಆದರೆ ಶಾಶ್ವತವಾಗಿ ಗಂಜಿ ಊಟ ಮಾಡುವ ಪರಿಸ್ಥಿತಿ ಇರುವುದಿಲ್ಲ. ಮಹಾಲಕ್ಷ್ಮಿ ನಿಮ್ಮನ್ನು ನೋಡಿ ಉಂಟಲ್ಲ, ನಿಮ್ಮ ಪ್ರೀತಿಯನ್ನು ನೋಡಿ ಇಷ್ಟಪಟ್ಟೇ ನಿಮ್ಮ ಮನೆಗೆ ಬಂದು ಕೂತ್ಕೊಳ್ತಾಳೆ ಮಹಾಲಕ್ಷ್ಮಿ. ಯಾರ ಮನೆಯಲ್ಲಿ ಗಲಾಟೆ ಇರುವುದಿಲ್ಲ, ಯಾರ ಮನೆಯಲ್ಲಿ ಕಿರಿಕಿರಿ ಇರುವುದಿಲ್ಲ, ಅಂದರೆ ಯಾರ ಮನೆ ಶಾಂತವಾಗಿರುತ್ತೆ ನೋಡಿ, ಅಂತಹ ಮನೆಯನ್ನೇ ಮಹಾಲಕ್ಷ್ಮಿ ಇಷ್ಟಪಡುವುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ ಇವಾಗ ಕಷ್ಟ ಇರ್ಬೋದು, ನಿಮ್ಮ ಮನೆಯಲ್ಲಿ ಉಂಟಲ್ಲ ಯಾವುದೇ ಕಾರಣಕ್ಕೂ ಜಗಳ ಆಗ್ತಾ ಇಲ್ಲ, ಗಂಡ ಹೆಂಡತಿ ಖುಷಿಯಾಗಿದ್ದೇವೆ, ನಮಗೆ ಒಳ್ಳೆಯದಲ್ಲಿದ್ದೇವೆ, ನಾವು ಗಂಜಿ ಊಟ ಮಾಡಿದರೂ ಕೂಡ ಸಂತೋಷದಲ್ಲಿ ಊಟ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅಂತಹ ಮನೆಯಲ್ಲಿ 100ಗೆ 100% ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಸ್ವಲ್ಪ ಸಮಯ ನಿಮಗೆ ಪರೀಕ್ಷೆ ನಡೀತಾ ಇರಬಹುದು, ಏನಂತ ಹೇಳಿದರೆ ದೇವರು ಪರೀಕ್ಷೆ ಕೊಟ್ಟಿರಬಹುದು ಆಯಿತಾ. ನೀವು ಹೇಗೆ ಇರ್ತೀರಾ ಅಂತ ಹೇಳ್ಕೊಂಡು ನೋಡಲಿಕ್ಕೋಸ್ಕರ. ಆಮೇಲೆ ಉಂಟಲ್ಲ ಆ ಪರೀಕ್ಷೆಯಲ್ಲಿ ನೀವು ಖಂಡಿತ ಪಾಸ್ ಆಗ್ತೀರಾ, ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಖಂಡಿತ ನೆಲೆಸ್ತಾಳೆ. ಇವಾಗ ಗೃಹಿಣಿಯರು 6ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ನೀವು ಮೊದಲು ಅಡುಗೆ ಮಾಡ್ತಿರಲ್ಲ, ಅದು ಹಾಲಾದರೂ ಪರವಾಗಿಲ್ಲ, ಬೇರೆ ಯಾವ ಆಹಾರ ಆದರೂ ಕೂಡ ಪರವಾಗಿಲ್ಲ, ನೀವು ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟು ಯಾವುದು ಅಡುಗೆ ಮಾಡ್ತೀರೋ ನೋಡಿ, ಆ ಅಡುಗೆ ದೇವರಿಗೆ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ನೀವು ಒಂದು ವೇಳೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ತೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನೀವು ದೇವರಿಗೆ ಇಡ್ದಿದ್ರೂ ಕೂಡ ಪರವಾಗಿಲ್ಲ, ಅಗ್ನಿ ದೇವರಿಗೆ ಅಂತ ಹೇಳ್ಕೊಂಡು ಒಂದು ಪ್ಲೇಟಲ್ಲಿ ಅಥವಾ ಒಂದು ಕಪ್ಪಲ್ಲಿ ತೆಗೆದಿಡಿ. ಹಾಲಾದರೆ 1 ಲೋಟ ಹಾಲು ತೆಗೆದಿಡಿ, ಅಥವಾ ಆಹಾರ ಆದರೆ ಯಾವ ಆಹಾರ ಮಾಡಿದ್ದೀರ ನೋಡಿ ಆ ದಿವಸ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿಡಿ. ದೇವರ ಎದುರಿಗೆ ತಗೊಂಡು ಹೋಗಿ ಇಡಬೇಕಂತ ಇಲ್ಲ, ದೇವರ ಅಡುಗೆ ಮನೆಯಲ್ಲೇ ಇಟ್ಟು ಉಂಟಲ್ಲ, ಒಂದು ಸಲ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಂಡು ಹೇಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮಾಡಿದ ಅಡುಗೆ ಉಂಟಲ್ಲ ಅಗ್ನಿ ದೇವರಿಗೆ ಕೂಡ ಸಲ್ಲುತ್ತದೆ, ದೇವರಿಗೂ ಕೂಡ ಸಲ್ಲುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಆ ಅಡುಗೆ ಏನಾಗುತ್ತೆ ಅಂತ ಹೇಳಿದರೆ ಪ್ರಸಾದ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ, ಆ ಪ್ರಸಾದ ರೂಪದಲ್ಲಿ ಅಂದರೆ ಅಡುಗೆ ತೆಗೆದಿಟ್ಟಿದ್ರಲ್ಲ, ಫಸ್ಟು ಅಡುಗೆ ಏನು ತೆಗೆದಿಟ್ಟಿದ್ದೀರ ನೋಡಿ, ಅದನ್ನು ನೀವು ಮನೆಯವರೆಲ್ಲರೂ ಕೂಡ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಅದನ್ನೆಲ್ಲ ಹಂಚಿಕೊಂಡು ತಿನ್ನಬೇಕು ಪ್ರಸಾದ ರೂಪದಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ನಂತರ ನೀವು ಮಾಮೂಲಿ ಊಟ ತಿಂಡಿ ತಿಂತಿರಲ್ಲ, ಅದೆಲ್ಲ ಮಾಮೂಲಿ ತಿನ್ಬೋದು, ಆದರೆ ಇದನ್ನು ಮಾತ್ರ ಪ್ರಸಾದ ರೂಪದಲ್ಲಿ ಎಲ್ಲರೂ ಕೂಡ ಹಂಚಿಕೊಂಡು ತಿನ್ನಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಹೀಗೆ ಮಾಡಿದ್ರೆ ಉಂಟಲ್ಲ, ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ, ಅನ್ನಪೂರ್ಣೆಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ, ಯಾವ ಕಾರಣಕ್ಕೂ ಕೂಡ ನಿಮ್ಮ ಮನೆಯ ಅಡುಗೆ ಮನೆ ಖಾಲಿ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಸದಾ ಅನ್ನಪೂರ್ಣೇಶ್ವರಿ ನಿಮ್ಮ ಮನೆಯಲ್ಲೇ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಿಂದಿನ ಕಾಲದವ್ರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದ ಕಾರಣಕ್ಕೆ ಫಸ್ಟು ಮಾಡಿದ ಅಡುಗೆಯನ್ನು ಅಥವಾ ಏನೇ ಮಾಡಲಿ ಅದನ್ನು ಅಗ್ನಿಗೆ ಕೊಡ್ತಾ ಇದ್ರು.
ಆಯಿತಾ. ಇವಾಗ ಆ ಥರ ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ, ಆ ಕಾರಣದಿಂದ ನೀವು ಅಗ್ನಿಗೆ ಅಂತ ಹೇಳ್ಕೊಂಡು ಮತ್ತೆ ತೆಗೆದಿಟ್ಟುಂಟಲ್ಲ, ಅದನ್ನು ನೀವೆಲ್ಲರೂ ಕೂಡ ಪ್ರಸಾದ ರೂಪದಲ್ಲಿ ತಿನ್ನಿ. ಇಲ್ಲ ಅಂತ ಹೇಳಿದರೆ ನಾವು ಪ್ರಸಾದ ರೂಪದಲ್ಲಿ ತಿನ್ನೋದಿಲ್ಲ ಅಂತ ಹೇಳ್ಕೊಂಡಾದರೆ ಪ್ರಾಣಿಗಳಿಗೆ ಬೇಕಾದರೂ ಕೊಡ್ಬೋದು ಆಯಿತಾ. ನಾಯಿಗಳಿಗಾದರೂ ಕೊಡ್ಬೋದು ಅಥವಾ ಪಕ್ಷಿಗಳಿಗಾದರೂ ಕೊಡ್ಬೋದು, ಹೇಗೆ ಬೇಕಾಗಿದ್ರೂ ಕೂಡ ಮಾಡ್ಬೋದು. ಇವಾಗ 7ನೇದು ಏನು ಮಾಡಬಾರ್ದು ಅಂತ ಹೇಳಿದರೆ, ತುಂಬ ಜನ ಈ ತಪ್ಪು ಮಾಡ್ತಾರೆ ಆಯಿತಾ. ಆದರೆ ಮಾರ್ವಾಡಿಗಳ ಮನೆಗೆ ಹೋದರೆ ಉಂಟಲ್ಲ ಅಥವಾ ಸೇಟುಗಳ ಮನೆಗೆ ಹೋದರೆ ಈ ತಪ್ಪು ಯಾರೂ ಕೂಡ ಮಾಡುವುದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಗೊತ್ತುಂಟು ಈ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು. ಅದು ಯಾವ ತಪ್ಪು ಅಂತ ಹೇಳಿದರೆ, ಗೋಧಿಯಿಂದ ಮಾಡಿದ ಯಾವುದೇ ಆಹಾರ ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಮಾಡ್ತಾ ಇದ್ದೆ ಅಂತ ಹೇಳ್ಕೊಂಡು ಹೇಳಿರುವ, ಅಂದರೆ ಗೋಧಿದು ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಗೋಧಿದು ಯಾವುದೇ ವಸ್ತು ಏನೇ ಅಡಿಗೆ ಮಾಡ್ತಾ ಇದ್ರೂ ಕೂಡ ಮಾರ್ವಾಡಿಗಳು ಅಥವಾ ಸೇಟುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಫಸ್ಟ್ ಅಡಿಗೆ ಯಾವ ಕಾರಣಕ್ಕೂ ಕೂಡ ಮನೆಯವರು ಯಾರು ಕೂಡ ತಿನ್ನುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ, ಯಾರು ನೋಡಿ ಗೋಧಿಯಿಂದ ಮಾಡಿದ ಆಹಾರವನ್ನು ಫಸ್ಟ್ ತಿಂತಾರೆ ನೋಡಿ, ಅವರ ಮನೆಗೆ ಕೂಡ ಯಾವತ್ತೂ ಕೂಡ ಬರ್ಕತ್ತಾಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ, ಅಂದರೆ ಏಳಿಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಗೋಧಿಯಿಂದ ಮಾಡಿದ ಐಟಮ್ ಏನಾದರೂ ಮಾಡ್ತಾ ಇದ್ರೆ ಬೆಳಗಿನ ಸಮಯದಲ್ಲಿ, ಅದನ್ನು ಫಸ್ಟು ನೀವು ಹೋಗಿ ಹಸುವಿಗೆ ಕೊಟ್ಟು ಬರಬೇಕು. ನಮಗೆ ಹಸುವಿಗೆ ಕೊಡುವಷ್ಟು ಪುರ್ಸೋತಿಲ್ಲ, ಗಡಿಬಿಡಿಯಲ್ಲಿ ಅಡುಗೆ ಮಾಡಬೇಕು ಆಯಿತಾ. ಮಕ್ಕಳಿಗೆಲ್ಲ ಟಿಫನ್ ರೆಡಿ ಆಗಬೇಕು, ಗಂಡನಿಗೆ ರೆಡಿ ಆಗಬೇಕು, ಎಲ್ಲದೂ ರೆಡಿ ಆಗಬೇಕು ಅಂತ ಹೇಳ್ಕೊಂಡು ಅವ್ರು ಏನು ಮಾಡಿ ಅಂತ ಹೇಳಿದ್ರೆ, ಆ ಗೋಧಿಯಿಂದ ಮಾಡಿದ ಐಟಮನ್ನು ತೆಗೆದಿಡಿ, ಒಂದು ಪ್ಲೇಟಲ್ಲಿ ತೆಗೆದಿಡಿ. ಮತ್ತು ನಿಮ್ಮ ಮನೆಯವರಿಗೆಲ್ಲ, ಅಂದರೆ ಫಸ್ಟು ಮಾಡಿದ ದೋಸೆ ಆಯಿತಾ, ಫಸ್ಟು ಮಾಡಿದ ರೋಟಿ ಆಗಲಿ, ಫಸ್ಟು ಮಾಡಿದ ದೋಸೆ ಆಗಲಿ, ಫಸ್ಟು ಮಾಡಿದ ಚಪಾತಿ ಆಗಲಿ, ಯಾವುದೇ ಆಗಲಿ ಫಸ್ಟು ತೆಗೆದಿಡಿ, ಒಂದು ಫಸ್ಟು ಮೊದಲು ಮಾಡಿದ್ದು. ಆಮೇಲೆ ಮಾಡಿದ್ದು ಬೇಕಾದರೆ ನೀವು ಮನೆಯವರಿಗೆಲ್ಲ ಬಡಿಸಿ. ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ, ನೀವು ಫಸ್ಟ್ ತೆಗೆದಿಟ್ಟಿದ್ದೀರ ನೋಡಿ ದೋಸೆ ಅಥವಾ ಚಪಾತಿ ಏನೇ ಆಗಿರಲಿ, ಅದನ್ನು ತಗೊಂಡು ಹೋಗಿ ಹಸು ಎಲ್ಲಿದೆ ಅಂತ ಹೇಳ್ಕೊಂಡು ಹುಡುಕಿಕೊಂಡು ಹೋಗಿ ಹಸುವಿಗೆ ಹಾಕಿ. ಹಸು ಸಿಗಲಿಲ್ಲ ಅಂತ ಹೇಳಿದರೆ ಕೂಡ ಇದು ಪಕ್ಷಿಗಳಿಗೆ ಕೂಡ ಇಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ನೀವು ಹಸುವಿಗೆ ಹಾಕುವುದು ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ, ಹಸುವಿನಲ್ಲಿ ಎಲ್ಲ ದೇವತೆಗಳು ಕೂಡ ನೆಲೆಸಿರುವ ಕಾರಣಕ್ಕೆ ಉಂಟಲ್ಲ, ನಿಮಗೆ ಏನೇ ಗ್ರಹಚಾರ ಇದ್ದರೂ ಕೂಡ ಕಡಿಮೆ ಆಗುತ್ತೆ, ನಿಮ್ಮ ಮನೆ ಏಳಿಗೆ ಆಗುವ ಹಾಗೆ ಮಾಡುತ್ತೆ, ಅಂದರೆ ಕಾಮಧೇನು ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೋಡಿ, ಅವರು ಎಲ್ಲರೂ ನೋಡಿ, ನೀವು ತುಂಬ ಜನರನ್ನು ನೋಡಿರಬಹುದು, ಎಲ್ಲಿ ಹಸು ಉಂಟು ನೋಡಿ ಅಲ್ಲಿ ಹುಡುಕಿಕೊಂಡು ಹೋಗಿ, ಅದು 1 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ಆ ಜಾಗಕ್ಕೆ ಹುಡುಕಿಕೊಂಡು ಹೋಗಿ ಅವರು ತಿನ್ನಿಸಿಯೇ ಬರ್ತಾರೆ. ಆದರೆ ನಾವೆಲ್ಲ ಹಾಗೆ ಮಾಡ್ಲಿಕ್ಕೆ ಹೋಗುದಿಲ್ಲ ಆಯ್ತಾ. ನಮಗೆ ಉಂಟಲ್ಲ ಪುರ್ಸೊತ್ತಿಲ್ಲ, ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಒಂದು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಇರ್ತದೆ. ಆದ್ರಿಂದ ನೋಡಿ, ನಮ್ಮ ಮನೆ ಏಳಿಗೆ ಕೂಡ ಆಗುದಿಲ್ಲ, ಇದ್ದಾಗೆ ಇರ್ತೇವೆ ನಿತ್ತ ನೀರಿನ ರೀತಿಯಲ್ಲಿ. ಆ ಕಡೆ ಮೇಲೂ ಕೂಡ ಹೋಗುದಿಲ್ಲ, ಈ ಕಡೆ ಕೆಳಗಡೆ ಕೂಡ ಬರೋದಿಲ್ಲ, ಆ ರೀತಿಯಲ್ಲಿ ಇರ್ತದೆ. ಇನ್ನು ಮುಂದಾದರೂ ಗೋಧಿಯಲ್ಲಿ ಮಾಡಿದ ಯಾವುದಾದ್ರೂ ಆಹಾರ ಮಾಡಿದ್ರೆ ಮೊದಲು ಈ ಕೆಲಸ ಮಾಡಿಕೊಂಡು ಬನ್ನಿ. 8ನೇದು ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಗ್ಯಾಸ್ ಮೇಲೆ ಅಡುಗೆ ಮಾಡಿ ಆಯಿತಾ. ನೀವು ಅಡುಗೆ ಮಾಡ್ತೀರಿ ನೋಡಿ, ಗ್ಯಾಸ್ ಮೇಲೆ ಇಟ್ಟು ಯಾರಿಗೂ ಕೂಡ ಬಡಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದರೂ ಕೂಡ ನಿಮ್ಮ ಮನೆ ಯಾವ ಕಾರಣಕ್ಕೂ ಕೂಡ ಏಳಿಗೆ ಆಗೋದಿಲ್ಲ, ಯಾವ ಕಾರಣಕ್ಕೂ ಕೂಡ ಬರ್ಕತ್ತಾಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಅಡುಗೆ ಮಾಡಲಿಕ್ಕೆ ಬಳಸಿದ ವಸ್ತು ಉಂಟಲ್ಲ, ಯಾವುದೇ ಬೇಕಾದರೆ ಆಗಲಿ, ಕುಕ್ಕರಲ್ಲಿ ಬೇಕಾದರೆ ಅಡುಗೆ ಮಾಡಿ, ಬೇರೆ ಯಾವ ವಸ್ತುವಿನಲ್ಲಿ ಬೇಕಾದರೆ ಅಡುಗೆ ಮಾಡಿ, ಅದನ್ನುಂಟಲ್ಲ ಸ್ಟೌವಿಂದ ಕೆಳಗಡೆ ಇಳಿಸಿ ಅದರ ನಂತರವೇ ಬೇರೆಯವರಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲೂ ಕೂಡ ಮನೆಯ ಗಂಡಸರಿಗೆ ಯಾವ ಕಾರಣಕ್ಕೂ ಕೂಡ ಉಂಟಲ್ಲ, ಗ್ಯಾಸ್ ಮೇಲೆ ಇರುವಾಗನೇ ಉಂಟಲ್ಲ ಅದನ್ನು ಬಡಿಸಿ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ, ನಿಮಗೆ ಮೇಯ್ನ್ ಬೇಕಾಗಿದ್ದು ನಿಮ್ಮ ಮನೆಯ ಗಂಡಸರು, ಅಂದರೆ ಕೆಲಸ ಮಾಡಿ ದುಡಿಯುವುದೇ ಅವರೇ. ನೀವು ಈ ಥರ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಅವರ ಇದು ಮನಸ್ಸಿನಲ್ಲಿ ಉಂಟಲ್ಲ ಕೋಪ, ರೋಷ ಅದೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಕೂಡ ಹಾಗೆ ನಿಮ್ಮ ಮನೆ ಏಳಿಗೆ ಆಗದೆ ಇರುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಗ್ಯಾಸ್ ಮೇಲೆ, ಅಂದರೆ ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಕೊಂಡು ಯಾರಿಗೂ ಕೂಡ ಬಳಸಿ ಕೊಡಬೇಡಿ. ಸ್ಟೌವಿಂದ ಪಾತ್ರೆಯನ್ನು ಕೆಳಗಡೆ ಇಳಿಸಿ ಆಮೇಲೆ ನೀವು ಬೇರೆಯವರಿಗೆ ಬಡಿಸಿ ಕೊಡಿ. ಇಲ್ಲ ಅಂತ ಹೇಳಿದರೆ ಬೆಸ್ಟ್ ಯಾವುದು ಅಂತ ಹೇಳಿದರೆ, ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಆಯಿತಾ. ನೀವೆಲ್ಲ ಅಡುಗೆ ಮಾಡಿ ಒಂದು ಜಾಗದಲ್ಲಿ ತಂದಿಡಿ ಆಯಿತಾ. ಅಡುಗೆ ಮನೆಯಲ್ಲಿ ಕೂತ್ಕೊಂಡ್ರೆ ಉತ್ತಮ. ಅಡುಗೆ ಮನೆ ಎಲ್ಲರದ್ದು ಕೂಡ ಇವಾಗ ದೊಡ್ಡದಿರುವುದಿಲ್ಲ, ಆದ್ದರಿಂದ ನೀವು ಲಿವಿಂಗ್ ರೂಮಲ್ಲಾದರೂ ಕೂಡ ಪರವಾಗಿಲ್ಲ, ಒಂದು ಜಾಗದಲ್ಲಿಟ್ಟು ಎಲ್ಲರೂ ಕೂಡ ಸುತ್ತ ಕೂತ್ಕೊಂಡು ಆಮೇಲೆ ಎಲ್ಲರೂ ಕೂಡ ಬಡಿಸಿಕೊಂಡು ಊಟ ಮಾಡಿ. ಆವಾಗ ನೋಡಿ, ಶಾಶ್ವತವಾಗಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೇ ನೆಲೆಸ್ತಾಳೆ. ಅಂತಹ ಸಂತೋಷ ಯಾರ ಮನೇಲಿ ಇರ್ತದೆ ನೋಡಿ, ಅಂತಹ ಸಂತೋಷ ಕೋಟಿ ಕೊಟ್ಟರು ಕೂಡ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ನೋಡಿ, ಅದು ಕೂಡ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರ ಮನೆ ಇವತ್ತಲ್ಲ ನಾಳೆ 100ಗೆ 100% ಏಳಿಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 9ನೇದು ಏನು ಮಾಡಬೇಕು ಅಂತ ಹೇಳಿದರೆ, ಮನೆ ಏಳಿಗೆ ಆಗಬೇಕಂತ ಹೇಳಿದರೆ ಪ್ರತಿ ತಿಂಗಳು ನಿಮಗೆ ಪೇಮೆಂಟ್ ಅಂತ ಹೇಳ್ಕೊಂಡು ಬರುತ್ತೆ, ಸಂಬಳ ಅಂತ ಹೇಳ್ಕೊಂಡು ಬರುತ್ತೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸಂಬಳ ಬಂದ ಕೂಡಲೇ ಆಯಿತಾ ಏನು ಮಾಡಿ ಅಂತ ಹೇಳಿದರೆ, ಅದನ್ನು ತಗೊಂಡು ಹೋಗಿ ದೇವರ ಮುಂದೆ ಇಡಿ.
ದೇವರ ಮುಂದೆ ಇಟ್ಟು ಉಂಟಲ್ಲ, ಆ ದಿವಸ ಎಲ್ಲ ಸಂಬಳವನ್ನು ಮುಟ್ಲಿಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ಕೂಡ ನೀವು ಅದನ್ನು ಯಾರಿಗೇ ಕೊಡಬೇಕಾಗ್ಲಿ, ಸಂಬಳ ಸಿಕ್ಕಿದ ದಿನ ಅಂದರೆ ಪೇಮೆಂಟ್ ಬಂದ ದಿನ ಯಾರಿಗೂ ಕೂಡ ಕೊಡಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಬಳಿಯಲ್ಲಿ 1 ದಿನ ಆದರೂ ಇರಲಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಅದರಲ್ಲಿ 1%, ಆಯಿತಾ, ನಿಮಗೆ ದೊಡ್ಡ ಅಮೌಂಟ್ ಅಂತ ಹೇಳ್ಕೊಂಡಲ್ಲ, 1% ಹಣವನ್ನು ಏನು ಮಾಡಿ ಅಂತ ಹೇಳಿದರೆ, ನೀವು ದೇವರ ಹುಂಡಿಗೆ, ನಿಮ್ಮ ಕುಲದೇವರು ಅಥವಾ ನಿಮ್ಮ ಮನೆ ದೇವರು ಅಂತ ಹೇಳ್ಕೊಂಡು ಇರ್ತಾರೆ ನೋಡಿ, ಅಥವಾ ದೈವ ಯಾರ್ದಾದ್ರೂ ಒಂದು ಹುಂಡಿಗೆ ಹಾಕಿ, ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಉಂಟಲ್ಲ ದೇವರ ಆಶೀರ್ವಾದ ಸಿಗುತ್ತೆ, ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ, ನಿಮ್ಮ ಕುಲದೇವರ ಆಶೀರ್ವಾದ ಸಿಗುತ್ತೆ. ನಿಮಗೆ ಉಂಟಲ್ಲ ಮುಂದೆ ಉಂಟಲ್ಲ ನೀವು ಜಾಸ್ತಿ ಸಂಬಳ ತೆಗೆದುಕೊಳ್ಳುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಸಂಬಳ ಸಿಕ್ಕಿದ ಕೂಡಲೇ ಯಾವತ್ತೂ ಕೂಡ ನೀವು ಬೇರೆಯವರಿಗೆ ಕೊಡಲಿಕ್ಕೆ ಹೋಗಬೇಡಿ. ಫಸ್ಟ್ ನೀವು ದೇವರ ಹತ್ರನೇ ಇಡಬೇಕು, ಮತ್ತು 1% ಆದರೂ ನಿಮ್ಮ ಕೈಯಲ್ಲಿ ಆದಷ್ಟು ದೇವರ ಹುಂಡಿಗೆ ಹಾಕಿ. ಇದರಿಂದ ನೋಡಿ ನಿಮ್ಮ ಮನೆ ಏಳಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ 10ನೇದು ಏನು ಮಾಡಬೇಕು, ಮನೆ ಏಳಿಗೆ ಆಗಬೇಕು ಅಂತ ಹೇಳಿದರೆ, ನಿಮ್ಮ ಮನೆಗೆ ಯಾವುದೇ ಶಾಪಿಂಗ್ ಮಾಡಲಿಕ್ಕೆ ಹೋಗಿ, ನೀವು ಏನೇ ವಸ್ತು ತಗೊಳ್ಳಿಕ್ಕೆ ಹೋಗಿ, ನೀವು ಆ ವಸ್ತು ತಗೊಳ್ಳೋದಕ್ಕಿಂತ ಮುಂಚೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಗೊಂದು ಟಿ ವಿ ತೊಗೊಳ್ಬೇಕು, ಅಥವಾ ಒಂದು ಫ್ರಿಜ್ ತೊಗೊಳ್ಬೇಕು, ಅಥವಾ ಒಂದು ಸೋಫಾ ಸೆಟ್ ತೊಗೋಬೇಕು, ಅಥವಾ ಬೇರೆ ಏನು ಬೀರು ತೊಗೊಳ್ಬೇಕು, ಬೇರೆ ವಾಷಿಂಗ್ ಮಿಷಿನ್ ಏನೇ ತೊಗೋಬೇಕು, ಇಲ್ಲ ಅಂತ ಹೇಳಿದ್ರೆ ಒಂದು ಬಟ್ಟೆ ಆದರೂ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಹೇಳುವ, ನೀವು ಶಾಪಿಂಗ್ಗೆ ಹೋಗ್ತೀರಾ ಅಂತ ಹೇಳ್ಕೊಂಡು ಹೇಳುವ. ನೀವು ನಿಮಗೆ ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ದೇವರಿಗೋಸ್ಕರ ಏನಾದರೂ ಒಂದು ಪುಟ್ಟ ಐಟಮನ್ನು ಶಾಪಿಂಗ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನೀವು ಒಂದು ಬಟ್ಟೆ ತಗೊಳ್ಳಿಕ್ಕೆ ಹೋಗೋದಾದ್ರೆ ಉಂಟಲ್ಲ, ದೇವರಿಗೋಸ್ಕರ ಒಂದು ಅರಿಶಿನ ಕುಂಕುಮ ಆಗಲಿ, ಒಂದು ಕರ್ಪೂರ ಆಗಲಿ, ಒಂದು ಊದಿನ ಗಡ್ಡಿ ಆಗಲಿ, ಯಾವುದಾದ್ರೂ ವಸ್ತುಗಳನ್ನು ತೊಗೊಳ್ಬೋದು. ಅಥವಾ ನೀವು ದೊಡ್ಡ ಐಟಮ್ ತೊಗೊಳ್ಳಿಕ್ಕೆ ಹೋಗ್ತೀರಾ ಅಂತ ಹೇಳ್ಕೊಂಡು, ಅಂದರೆ ಫ್ರಿಜ್ಜು, ವಾಷಿಂಗ್ ಮಿಷಿನ್, ಈ ಥರದ್ದು ದೊಡ್ಡ ಐಟಮ್ ಎಲ್ಲ ತೊಗೊಳ್ಳಿಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದರೆ, ದೇವರಿಗೋಸ್ಕರ ಒಂದು ದೀಪ ತೊಗೊಳ್ಬೋದು. ಅದು ಅಂದರೆ ಬೆಳ್ಳಿದೆಲ್ಲ ಆಗಬೇಕಂತ ಹೇಳ್ಕೊಂಡಿಲ್ಲ, ಹಿತ್ತಾಳೆದು ಬೇಕಾದರೆ ದೀಪ ಆಗಿರ್ಬೋದು, ಅಥವಾ ದೇವರಿಗೋಸ್ಕರ ಒಂದು ಕಲಶ ಆಗಿರ್ಬೋದು, ದೇವರಿಗೋಸ್ಕರ ಒಂದು ಹುಂಡಿ ಆಗಿರ್ಬೋದು, ಅಥವಾ ದೇವರಿಗೋಸ್ಕರ ಒಂದು ಪೀಠ ಆಗಿರ್ಬೋದು, ಯಾವುದಾದ್ರೂ ಕೂಡ ಪರವಾಗಿಲ್ಲ. ದೇವರಿಗೋಸ್ಕರ ನೀವು ಮೊದಲು ಶಾಪಿಂಗ್ ಮಾಡಿ ಉಂಟಲ್ಲ, ಅದ್ರ ನಂತರ ನಿಮಗೋಸ್ಕರ ನೀವು ಶಾಪಿಂಗ್ ಮಾಡಿದರೂ ಕೂಡ ಉಂಟಲ್ಲ, ಮಹಾಲಕ್ಷ್ಮಿ ತುಂಬ ಇಷ್ಟಪಡ್ತಾಳೆ. ಯಾಕಂತ ಹೇಳಿದರೆ, ನಾವು ಫಸ್ಟು ಉಂಟಲ್ಲ, ನಾವು ದೇವರಿಗೋಸ್ಕರ ತಗೊಳ್ತಿದ್ದೇವೆ, ಅದ್ರ ನಂತರ ನಮ್ಮನಿಗೋಸ್ಕರ ನಾವು ನೋಡ್ಕೊಳ್ತಿದ್ದೇವಲ್ಲ. ಆದ್ದರಿಂದ ದೇವರು ಕೂಡ ನಮಗೆ ಜಾಸ್ತಿ ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಯೋಗವನ್ನು ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರು ಯಾವ 10 ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.